ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಕನಕಪುರ ಹತ್ರ ಮೈಲಾರಿ ಶೀಪ್ ಫಾರ್ಮ್ಗೆ ಬಂದಿದ್ದೀವಿ. ಶೀಪ್ ಫಾರ್ಮ್ನ ಓನರು ನಮ್ಮ ಜೊತೆಗಿದ್ದಾರೆ, ಚೇತನ್ ಅವರು. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಹೇಗಿದ್ದೀರಾ ಅಣ್ಣ? ಚೆನ್ನಾಗಿದೆ ಅಣ್ಣ. ಹೇಗಿದ್ದೀರಾ? ಟಗರೆಲ್ಲ ಒಳಗಡೆ ಕಟ್ಟಾಗಿದ್ದೀರಾ ಅಣ್ಣ? ಅದೇ ಇವತ್ತು ಸಂಡೇ ಇರೋದ್ರಿಂದ ಎಲ್ಲ ಕಸ್ಟಮರ್ ಬಂದಿದ್ರು ನೋಡೋದಕ್ಕೆ. ಸೊ ಒಂದು 16 ಇವತ್ತು ಬುಕ್ ಆಗಿದೆ ಅಣ್ಣ. ಈದ್ಗೆ ಆಲ್ರೆಡಿ ಸೋಲ್ಡ್ ಅದು. ಅದಕ್ಕೆ ಅವ್ರಿಗೆ ತೋರ್ಸೋಣ ಅಂತಾನೆ ಆಚೆ ಕಡೆ ತೆಗ್ದಿದ್ವಿ. ಸೊ ಈ ತರ ಕ್ವಾಲಿಟಿ ಮರಿಗಳು ಸಿಗ್ತಾನೆ ನೋಡಿ. ಇದು 0 ಟೀತ್, ಸಾರಿ ಮಿಲ್ಕ್ ಟೀತ್ ಇದೆ. ಹೆವಿ ಸೈಜು, ಅಲ್ಲಿ ತೋರ್ಬೇಡಿ. ಹೆವಿ ಸೈಜು. ಸೊ ಇದು ಅವೈಲೇಬಲ್ ಇದೆ ಅಣ್ಣ ಈ ಈದ್ಗೆ, ಬಕ್ರೀದ್ಗೆ 26 ಈದ್ಗೆ. ಸೊ ನೆಕ್ಸ್ಟ್ ಇಲ್ಲಿ ಬನ್ನಿ. ಲೈವ್ ವೇಟ್ 85 ಅಣ್ಣ. 85. ಇದರ ಪ್ರೈಸ್ ಏನಾದ್ರು ಹೇಳ್ತೀರಾ ಅಣ್ಣ? ಪ್ರೈಸ್ ಇಲ್ಲ, ಆನ್ ಕಾಲ್ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಒಂದಿದೆ, ಇದು ನೋಡಿ. ಇದು ಅವೈಲೇಬಲ್ ಇದೆ ಈ ಸಲ ಈದ್ಗೆ. ಸೊ ಹೆವಿ ಸೈಜ್, ಬಿಗ್ ಸೈಜು. ಸೊ ಶೋಕಿಲು ಚೆನ್ನಾಗಿದೆ, ಸೈಜ್ ಅಲ್ಲೂ ಚೆನ್ನಾಗಿದೆ, ತೂಕನೂ ಇದೆ. ಇದೊಂದು ಲೈವ್ ವೇಟ್ ಒಂದು 80 kg ಬರುತ್ತೆ ಅಣ್ಣ ಈಗ ಸದ್ಯಕ್ಕೆ. ಸೊ ಈ ದಶ 100+ ಅಣ್ಣ. ಪ್ಯೂರ್ ಎಳಗ ಅಮೀನ್ಗಳು. ಪ್ಯೂರ್ ಎಳಗ ನೋಡಿ ಅಣ್ಣ. ಅಮೀನ್ಗಳು ಎಳಗ ಅನ್ನೋದಕ್ಕೆ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ವರ್ಷ ಪೂರ್ತಿ ಸಾಕ್ತೀರಾ ಅಥವಾ ವರ್ಷ ಪೂರ್ತಿ ಅಣ್ಣ, ಇಯರ್ಲಿ. ಯಾಕಂದ್ರೆ ಎಲ್ಲರಿಗೂ ಗೊತ್ತು ಮೈಲಾರಿ ಶೀಪ್ ಫಾರ್ಮ್ ಈಗ ಆಲ್ರೆಡಿ 11 years ಇಂದ ರನ್ನಿಂಗ್ ಆಗ್ತಾರೆ. ಸೊ ಲಾಸ್ಟ್ 11 years ಇಂದ ಪಲೈ ಮಾಡ್ತಾರ ನಾವು. ಎಳಗಾನೆ, ಎಳಗ ಬಿಟ್ರೆ ನಮ್ಮ ಹತ್ರ ಬೇರೆ ಹೊಸ ವ್ಯೂವರ್ಸ್ ನೋಡ್ತಾರೆ ವಿಡಿಯೋ, ಅದಕ್ಕೆ ಒಂಚೂರು ಪರಿಚಯ ಮಾಡ್ಕೊಳ್ಳೋಣ ಅಂತ. ಹೊಸ ವ್ಯೂವರ್ಸ್ಗೆಲ್ಲ ಇದು ನಮ್ 11 years ಎಕ್ಸ್ಪೀರಿಯನ್ಸ್ ಅಣ್ಣ. ಸೊ 11 years ಇಂದ ರನ್ನಿಂಗ್ ಆಗ್ತಾ ಬರ್ತಾರ. ವರ್ಷ ನೀವು ಯಾಗ್ಲೂ ಬೆಸ್ಟ್ ಕೊಡ್ತಾ ಇದ್ದೀರಾ. ಎಲ್ಲಾ ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಕಸ್ಟಮರ್ ರಿಟರ್ನ್ ಬಂದು ಈಗ ಆಲ್ರೆಡಿ ಯಾಕೆ ಪಲೈ ಬಿಡ್ತೀವಿ ಅಂದ್ರೆ ನಮ್ಮ ಫಾರ್ಮ್ ಅಲ್ಲಿ ಪಲೈ ಅವೈಲಬಿಲಿಟಿ ಇದೆ. ಬಿಕಾಸ್ ಆಫ್ ಲೈಕ್ ಲಾಸ್ಟ್ ಇಯರ್ ಅವ್ರದೆಲ್ಲ ಒಂದು ಚೆನ್ನಾಗಿದೆ ಅಣ್ಣ, ನಾವೇ ಬಂದು ಫೀಡ್ ಮಾಡ್ತೀನಿ, ನಾವೇ ಬಂದು ಫೀಡ್ ಮಾಡ್ಕೊಬೇಕು ಅಣ್ಣ, ಸಿಗುತ್ತೆ ಅಣ್ಣ ಪಲೈಗೆ ಅಂತ ಕೇಳಿದ ತಕ್ಷಣ ನಾನು ಅದಕ್ಕೆ ಮೂವ್ ಆಗಿದ್ದು. ಸೊ ಪಲೈಗೆ ಅಣ್ಣ ಆನ್ ಕಾಲ್ ಅದು ಡಿಪೆಂಡ್ಸ್ ಆಫ್ ಶೀಪ್ ಮೇಲೆ. ಅವ್ರ ಶೀಪ್ ಕ್ವಾಲಿಟಿ, ಚಿಕ್ಕ ಮರಿ ಸಣ್ಣ ಮರಿ ಇದ್ರೆ ಒಂದು ರೈಟ್ ಇರುತ್ತೆ, ಮಿಲ್ಕ್ ಟೀತ್ ಇದ್ರೆ ಮಿಲ್ಕ್ ಟೀತ್ ಮೀಡಿಯಂ ಸೈಜ್ ಇದ್ರೆ ಒಂದು ರೈಟ್ ಇರುತ್ತೆ, ದೊಡ್ಡ ಮರಿ ಆದ್ರೆ ಒಂದ್ ರೈಟ್ ಇರುತ್ತೆ, ಎರಡಲ್ಗಾದ್ರೆ ಒಂದ್ ರೈಟ್ ಇರುತ್ತೆ. ಸೊ ಆ ತರ ಡಿಪೆಂಡ್ಸ್ ಆಫ್ ರೇಟ್ ಅಣ್ಣ ಶೀಪ್ ಮೇಲೆ. ಏನ್ ಟಗರು ಚೂಸ್ ಮಾಡ್ತಾರ ಡೀಟೇಲ್ ಆಗಿ ಅವ್ರು ಬಂದು ಸೆಲೆಕ್ಷನ್ ಆದ್ಮೇಲೆ ಅಣ್ಣ, ಆದ್ಮೇಲೆ ಆ ಶೀಪ್ ಸೆಲೆಕ್ಷನ್ ಮಾಡ್ತಾರೆ. ಅದ್ರ ಮೇಲೆ ಕಾಸ್ಟಿಂಗ್ ಪ್ರೈಸ್ ಎಲ್ಲದಕ್ಕೂ ಕಾಸ್ಟಿಂಗ್ ಆಗ್ತದೆ. ಈಗ ನೋಡಿ ದೊಡ್ಡ ಶೀಪ್ ಎಲ್ಲ ಪಲೈ ಮಾಡೋದಕ್ಕೆ ನಿಮ್ಗೆ ಹೆವಿ ಕಾಸ್ಟ್ ಆಗುತ್ತೆ. ಈ ದೊಡ್ಡ ಶೀಪ್ ಎಲ್ಲ ಪಲೈ ಮಾಡೋದಕ್ಕೆ ನಾವು ನಾರ್ಮಲ್ ಪ್ರೈಸ್ ಹಾಕೋಕ್ಕಾಗಲ್ಲ, ಎಕ್ಸ್ಪೆನ್ಸಿವ್ ಆಗುತ್ತೆ. ಈ ಸ್ಮಾಲ್ ಇಂದ ಪಲೈ ಕೊಟ್ರೆ ನೀವು ಇನ್ನೂ ಈಸಿ ಆಗುತ್ತೆ, ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ ಪಲೈಗಾದ್ರೆ.